ಬೆಂಗಳೂರಿನ ನಂತರ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ನ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ ವಾಣಿಜ್ಯ ಸಿಲಿಂಡರ್ ಪೂರೈಕೆಗೆ ಸಮಸ್ಯೆಯಾಗಿರೋದು ಹೋಟೆಲ್ ಮಾಲೀಕರನ್ನು ಕಂಗಾಲಾಗಿಸಿದೆ. ಹೋಟೆಲ್ ಮಾಲೀಕರ ಸಂಘದ ರಮೇಶ್ ಅವರು ಮನವಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಹೆಚ್ಚಿನ ವಿದ್ಯುತ್ ಬಳಕೆಗೆ ಅನುಮತಿ ಕೊಡಿ ನಮಗೆ ಅಂತ. ಅನುಮತಿಗಿಂತ ಹೆಚ್ಚು ಯೂನಿಟ್ ಬಳಸಿದ್ರೆ ದಂಡ ಪಾವತಿ ಮಾಡಬೇಕಾಗತ್ತೆ. ಸೊ ಆ ದಂಡ ಹಾಕಬೇಡಿ, ಗ್ಯಾಸ್ ಸಮಸ್ಯೆ ಮುಗಿಯುವವರೆಗೂ ಕೂಡ ಹೆಚ್ಚಿನ ವಿದ್ಯುತ್ ಬಳಕೆಗೆ ಅನುಮತಿ ಕೊಡಿ ನಮಗೆ. ಪೆನಾಲ್ಟಿ ಅಂತ ಹಾಕ್ತಾರೆ, ಅಂದರೆ ನಿಗದಿಗಿಂತ ಜಾಸ್ತಿ ವಿದ್ಯುತ್ ಬಳಕೆ ಮಾಡಿದರೆ MD ಪೆನಾಲ್ಟಿ ಅಂತ, ಅದು ಹಾಕಬೇಡಿ ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ. ಮಧ್ಯ ಕರ್ನಾಟಕ ದಾವಣಗೆರೆಯ ಹೋಟೆಲ್ ಮಾಲೀಕರಿಗೆ ಒಂದು ಹೊಸ ತಲೆನೋವಾಗಿದೆ. ಇಂದಿನಿಂದ ವಾಣಿಜ್ಯ ಬಳಕೆಗೆ ಅಡುಗೆ ಅನಿಲ ಸಿಲಿಂಡರನ್ನು ಪೂರೈಕೆ ಮಾಡಲ್ಲ ಅಂತ ಗ್ಯಾಸ್ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ಹೋಟೆಲ್ ಮಾಲೀಕರಿಗೆ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಹೋಟೆಲ್ನಲ್ಲಿ ಇಂದು ಒಂದು ದಿನಕ್ಕೆ ಮಾತ್ರ ಸಿಲಿಂಡರ್ ಸ್ಟಾಕ್ ಇರುವಂಥದ್ದು. ಅಂದರೆ ದಿನಕ್ಕೆ ಸುಮಾರು 5-6 ಸಿಲಿಂಡರ್ಗಳು ಒಂದು ಹೋಟೆಲ್ಗೆ ಬೇಕಾಗ್ತಾ ಇತ್ತು, ಅಡುಗೆ ಅನಿಲ ಸಿಲಿಂಡರ್ಗಳು. ಆದರೆ ಇಂದಿನಿಂದಲೇ ಯಾವುದೇ ರೀತಿಯ ಬುಕ್ಕಿಂಗನ್ನು ಪಡಿತಾ ಇಲ್ಲ ಮತ್ತು ಪೂರೈಕೆ ಮಾಡುವ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನು ಸಹ ನೀಡ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮ ಜೊತೆಗೆ ಈಗ ಆಹಾರ್ 2000 ಹೋಟೆಲ್ನ ಮಾಲೀಕರಾದಂತಹ ರಮೇಶ್ ಅವರು ಇದ್ದಾರೆ. ಈ ದಿನ ಬೆಳಗ್ಗೆ ನಾನು ಏಜೆನ್ಸಿಯವ್ರನ್ನ ಮೀಟ್ ಮಾಡಿದಾಗ ಹೇಳಿದ್ರು, ನಿನ್ನೆ ಸಂಜೆ 5 ಗಂಟೆಯಿಂದನೇ ನಮಗೆ ನೋಟಿಫಿಕೇಷನ್ ಬಂದಿದೆ, ಯಾವುದು ಎಮರ್ಜೆನ್ಸಿ ಇದೆ, ಮೆಡಿಕಲ್ಲು ಆ ಥರ ತುರ್ತು ಯಾವುದಿದೆ ಅದಕ್ಕೆ ಬಿಟ್ಟು ಬೇರೆ ಯಾರಿಗೂ ಯಾವುದೇ ರೀತಿಯ ಹೋಟೆಲ್ ಆಗಲಿ ಮತ್ತೊಂದಾಗಲಿ ಬೇಕ್ರಿ ಆಗಲಿ ಯಾವುದೇ ಇಂಡಸ್ಟ್ರಿಗೂ ಸಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಪ್ಲೈ ಮಾಡುವ ವಿಚಾರವೇ ಇಲ್ಲ, ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ ಅವ್ರು ಯಾವುದೋ ಒಂದು ಯಾವುದಕ್ಕೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ತಯಾರು ಮಾಡಿ ಅವ್ರಿಗೆ ಕೊಟ್ಟಿದ್ದಾರಂತೆ. ಅದರೊಳಗೆ ನಮ್ಮ ಹೋಟೆಲ್ ಮತ್ತು ಯಾವುದೇ ನಮ್ಮ ಒಂದು ಆಹಾರ ಪದಾರ್ಥದ ಇಂಡಸ್ಟ್ರಿ ಸೇರಿಲ್ಲ. ಇವಾಗ ನಮ್ಮ ಹತ್ರ ಏನಂತ ಹೇಳಿದ್ರೆ ಇರೋದ್ರೊಳಗೆ ನಾವು ಸ್ವಲ್ಪ ಸ್ಟಾಕ್ ಇದ್ದಿದ್ದರಿಂದ ಇವತ್ತು ನಮಗೆ ಬಹುಶಃ ರಾತ್ರಿವರೆಗೆ ರನ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಇದಕ್ಕೆ ಆಲ್ಟರ್ನೇಟಿವು ಏನೂ ಇಲ್ಲ. ಇವಾಗ ಈಗ ನಾವೆಲ್ಲ ಏನಾಗಿದ್ದೀವಿ, ಈಗಿನ ಒಂದು ಹೊಸ ವಿನ್ಯಾಸ ಈ ಒಂದು ಇದರೊಳಗೆ ನಾವೆಲ್ಲ ಗ್ಯಾಸಿನ ಮೇಲೆ ಸಂಪೂರ್ಣ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ. ಬಟ್ ಸಂಪೂರ್ಣ ನಿಲ್ಲಿಸಲೇಬೇಕಂತಾದರೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ನಾವು ಅನುಭವಿಸಬೇಕಾಗತ್ತೆ. ನನ್ನ ಒಂದು ಅನಿಸಿಕೆ ಅಂದರೆ ಕೊನೆಯ ಪಕ್ಷ ಒಂದು ಯಾವುದೋ ಕೆಲವು ಪದಾರ್ಥಗಳನ್ನಾರು ಮಾಡಲಿಕ್ಕಾದರೂ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡಾರು ನಾವು ಮಾಡಲಿಕ್ಕಂಥ ಪರಿಸ್ಥಿತಿನ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಂದು ಕಾಫಿ ಟೀ ಆ ಥರದ್ದು ಯಾವುದಾದ್ರು ಒಂದು ಗ್ರಾಹಕರಿಗೆ ಉಣಬಡಿಸ್ಬೋದು. ಹೋಟೆಲ್ ಉದ್ಯಮಿಗಳ ಸಂಘದವರು ಸಹ ಈ ಕುರಿತು ಸರ್ಕಾರದ ಗಮನ ಸೆಳೆಯಬೇಕು. ಈ ರೀತಿ ಆದರೆ ಎಲೆಕ್ಟ್ರಿಕ್ ಸ್ಟೋವ್ಗಳ ಮೂಲಕವಾದರೂ ನಾವು ಗ್ರಾಹಕರ ಸೇವೆ ಒದಗಿಸಲು ಸಿದ್ಧರಾಗಿರ್ತೀವಿ ಎಂಬ ಮಾತನ್ನು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.